ಯೋಜನೆ ಉದ್ಘಾಟನೆ ಆಗ್ತಾ ಇದೆ. ಇವತ್ತು ನೀವು ಸಹ ಅಧ್ಯಕ್ಷ ಆಗಿದ್ದೀರಾ, ಇವತ್ತು ಏನು ಹೇಳ್ತೀರಾ ಸರ್? ಇಡೀ ನಮ್ಮ ರಾಜಾಜಿನಗರದಲ್ಲಿ ಇವತ್ತು ನಡೀತಾ ಇರುವಂಥ ಕಾರ್ಯಕ್ರಮ ಎಲ್ಲ 28 ಅಸೆಂಬ್ಲಿ ಕ್ಷೇತ್ರದಲ್ಲಿ ಕೂಡ ಗ್ಯಾರಂಟಿ ಕಮಿಟಿ 27 ಅಸೆಂಬ್ಲಿ ಕ್ಷೇತ್ರದಲ್ಲಿ ಕೂಡ ಉದ್ಘಾಟನೆ ಕಾರ್ಯಕ್ರಮ ಮುಗಿದಾಗಿದೆ. ನಮ್ಮದು ಲಾಸ್ಟಲ್ಲಿ ಆಯಿತು. ಸ್ವಲ್ಪ ಎಲೆಕ್ಷನ್ ಅದು ಇದು ಇರೋದ್ರಿಂದ ಸ್ವಲ್ಪ ನಮಗೆ ಈ ಕಮಿಟಿಯನ್ನು ಕೊಡೋಕ್ಕೆ ಕೂಡ ಸ್ವಲ್ಪ ಲೇಟ್ ಆಯಿತು. ಅದರಿಂದ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತೇಳಿ ಇವತ್ತು ನಾವು ಡೇಟು ನಮ್ಮ ಪುಟ್ಟಣ್ಣವರು ಹಿರಿಯರೆಲ್ಲ ಸೇರಿ ಇವತ್ತು ಡೇಟ್ ಫಿಕ್ಸ್ ಮಾಡಿದ್ರು. 2-3 ಸಲ ಡೇಟ್ ಫಿಕ್ಸ್ ಮಾಡಿದ್ರು. ಅದರಿಂದ ಸ್ವಲ್ಪ ನಾವು ಇನ್ವಿಟೇಷನಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಪ್ರೋಟೋಕಾಲ್ ಪ್ರಕಾರ ಹಾಕಿದ್ರೆ ಇರ್ಬೋದು. ಆದ್ರೂ ಎಲ್ಲಕ್ಕೂ ಶ್ರಮಿಸಬೇಕು. ನಮಗೆ ಪಾರ್ಟಿ ವತಿಯಿಂದ ಮಾಡಿ ರೂಢಿ ಆಗಿರೋದ್ರಿಂದ ಅದೇ ರೀತಿಯಲ್ಲಿ ಮಾಡ್ಕೊಂಡು ಬಂದ್ವಿ. ಇದು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅಂತ ಗೊತ್ತಾಗಿದ ತಕ್ಷಣ ನೆನ್ನೆನೇ ಕೂಡ ಅದನ್ನೆಲ್ಲ ಕೂಡ ಅಳವಡಿಸಿ ಚೇಂಜ್ ಮಾಡಿಕೊಂಡು ಯಾರ್ಯಾರ್ದು ಹೆಂಗಿನ ಹಾಕ್ಬೇಕಂತ ಕೂಡ ಬದಲಾವಣೆ ಮಾಡಿ ಎಲ್ಲರೂ ಕೂಡ ಖುಷಿ ತರುವಂತ ಮಾಡ್ಕೊಂಡು ಬಂದಿದ್ದೀವಿ. ಇದರಿಂದ ನಮ್ಗೆ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಇವತ್ತು ನಮ್ಮ ರಾಜಾಜಿನಗರದಲ್ಲಿ ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಸಮಿತಿಯ ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ. ಅದರ ವಿರೋಧವನ್ನ ನಾವು ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿ ನಮ್ಮ ಸಮಿತಿ ಏನಿದೆ ಆ ಸಮಿತಿ ಎಲ್ಲರೂ ಕೂಡ ಜೊತೆ ಕೂಡಿ ಯಾರು ತೀರಾ ಬಡವರಿದ್ದಾರೋ, ಯಾರಿಗೆ ಅವರಿಗೆ ಸೇರಿಲ್ವೋ ಅವರಿಗೆ ನಾವು ತಲುಪುವಂತ ಕೆಲಸವನ್ನ ಮಾಡಕ್ಕೆ ನಮ್ಮ ಸಮಿತಿ ಮುಖಾಂತರವಾಗಿ ಇದಕ್ಕೆ ಒಂದು ಕಲ್ಪನೆಯನ್ನ ಇವತ್ತು ಮಾಡಿ ನಮ್ಮ ಸರ್ಕಾರದಿಂದ ನಮ್ಮನ್ನು ಅಧ್ಯಕ್ಷರಾಗಿ ಮಾಡಿರೋದಕ್ಕೋಸ್ಕರ ಇದು ಬಡವರ ಪರವಾಗಿರುವಂತ ಕಾಂಗ್ರೆಸ್ ಪಕ್ಷ ಸರ್ಕಾರವಾಗಿರೋದ್ರಿಂದ ಅದಕ್ಕೆ ಯಾರ್ಯಾರಿಗೆ ಏನೇನು ಈ 5 ಗ್ಯಾರಂಟಿ ತಲುಪಿಲ್ವೋ ಅವರೆಲ್ಲ ತಲುಪುವಂತ ಕಾರ್ಯಕ್ರಮವನ್ನು ಮುಂದುವರಿಸಬಹುದು.